ನಮಸ್ಕಾರ. ಭಾರತದ ವಾಹನ ಕ್ಷೇತ್ರದ ಮೇಲೆ ಪರಿಣಾಮ ಬೀರುವ ಒಂದು ಪ್ರಮುಖ ಬೆಳವಣಿಗೆ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ಬನ್ನಿ. ಅಂದ್ರೆ ಮುಂಬರುವ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ದರಗಳಲ್ಲಿ ಆಗ್ತಿರೋ ಬದಲಾವಣೆಗಳ ಬಗ್ಗೆ ಇವತ್ತು ಮಾತಾಡೋಣ. ಹೌದು, ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ. ಈ ಹೊಸ ತೆರಿಗೆ ವ್ಯವಸ್ಥೆ ಇದೇ 2025 ಸೆಪ್ಟೆಂಬರ್ 22 ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಆ ದಿನಾಂಕ ಅಂದ್ರೆ ಕರ್ನಾಟಕದಲ್ಲಿ ನವರಾತ್ರಿ ಶುರುವಾಗೋ ಸಮಯ ಕೂಡ. ಹೌದು. ಸಾಮಾನ್ಯವಾಗಿ ವಾಹನ ತಗೊಳ್ಳಕ್ಕೆ ಒಳ್ಳೆ ಟೈಮ್ ಅಂತಾರಲ್ವಾ, ಸೊ ಇದು ತುಂಬಾ ಜನರಿಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಖಂಡಿತ. ಮತ್ತೆ ಇದು ಬರೀ ಕಾರುಗಳಿಗೆ ಮಾತ್ರ ಅಲ್ಲ, 2 ವೀಲರ್ಸ್, ಕಮರ್ಷಿಯಲ್ ವೆಹಿಕಲ್ಸ್, ಆಮೇಲೆ ಟ್ರ್ಯಾಕ್ಟರ್ಗಳು ಅಷ್ಟೇ ಯಾಕೆ, ಗಾಡಿಗಳ ಸ್ಪೇರ್ ಪಾರ್ಟ್ಸ್ ಇದೆಯಲ್ಲ ಅದರ ಮೇಲೂ ಪರಿಣಾಮ ಬೀರುತ್ತೆ. ಕರೆಕ್ಟ್. ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯವಾಗಿ ವಾಹನ ಜಿಎಸ್ಟಿ ದರ ಬದಲಾವಣೆಗಳು 2025, ಸಂಪೂರ್ಣ ಮಾಹಿತಿ ಅನ್ನೋ ಲೇಖನ ಮತ್ತು ಬೇರೆ ಬೇರೆ ನ್ಯೂಸ್ ಸೋರ್ಸ್ಗಳು ಅಂದ್ರೆ ರಾಯ್ಟರ್ಸ್, ಎಕನಾಮಿಕ್ ಟೈಮ್ಸ್ ಆಫ್ ಇಂಡಿಯಾ, ಕಾರ್ದೇಕೋ, PIB, ಮಿಂಟ್, ನವಭಾರತ್ ಟೈಮ್ಸ್, ಇನ್ವೆಸ್ಟ್ ಇಂಥ ವಿಶ್ವಾಸಾರ್ಹ ಮೂಲಗಳ ವರದಿಗಳನ್ನೇ ನಾವು ಆಧಾರವಾಗಿಟ್ಕೊಂಡಿದ್ದೀವಿ. ನಮ್ಮ ಗುರಿ ಸ್ಪಷ್ಟವಾಗಿದೆ. ಈ ಹೊಸ GST 2.0 ಅಂತ ಕರಿಬಹುದಾದ ಸಿಸ್ಟಮ್ ಏನಿದು, ಹಳೆ ರೇಟ್ಸ್ ಅಂದ್ರೆ GST ಜೊತೆಗೆ ಸೆಸ್ ಇತ್ತಲ್ಲ, ಅದಕ್ಕೆ ಹೋಲಿಸಿದ್ರೆ ಏನಾಗಿದೆ, ಗಾಡಿಗಳ ಆನ್ ರೋಡ್ ಬೆಲೆ, ಆಮೇಲೆ ಒಟ್ಟಾರೆ ಆಟೋಮೊಬೈಲ್ ಮಾರುಕಟ್ಟೆ ಮೇಲೆ ಇದರ ಎಫೆಕ್ಟ್ ಏನಾಗಬಹುದು ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಅಂದ್ರೆ ಬರೀ ನಂಬರ್ಸ್ ಅಷ್ಟೇ ಅಲ್ಲ, ಇದರ ಹಿಂದೆ ಇರೋ ಲಾಜಿಕ್ ಏನು, ಲಾಂಗ್ ಟರ್ಮ್ ಅಲ್ಲಿ ಏನಾಗಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಅಲ್ವಾ? ಖಂಡಿತವಾಗಿ. ಹಾಗಾದ್ರೆ ಮೊದಲಿಗೆ ಈ GST 2.0 ಅಂದ್ರೆ ಏನು, ಇದರ ಬೇಸಿಕ್ ಸ್ವರೂಪ ಏನು ಅಂತ ಶುರು ಮಾಡೋಣ. ತೆರಿಗೆ ರೇಟ್ಸ್ ನಲ್ಲಿ ಮೇನ್ ಚೇಂಜಸ್ ಏನು? ಆಕ್ಚುಲಿ ಈ ಹೊಸ ಸಿಸ್ಟಮ್ ನ ಮುಖ್ಯ ಉದ್ದೇಶ ಟ್ಯಾಕ್ಸ್ ಸ್ಟ್ರಕ್ಚರ್ ನ ಸಿಂಪ್ಲಿಫೈ ಮಾಡೋದು ಅಂತ ಹೇಳ್ತಿದ್ದಾರೆ. ಹೆಚ್ಚಿನ ವಸ್ತುಗಳು, ಸೇವೆಗಳಿಗೆ ಈಗ ಬರೀ 2 ಮೇನ್ GST ರೇಟ್ಸ್ ಇರುತ್ತೆ, 5% ಮತ್ತೆ 18%. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ, ವಾಹನಗಳಿಗೆ ಮಾತ್ರ ಅಂತ ಸ್ಪೆಷಲ್ ಆಗಿ ಒಂದು ಹೊಸ 40% ಸ್ಲ್ಯಾಬ್ ತಂದಿದ್ದಾರೆ. ಹೌದಾ? ಅಂದ್ರೆ ಬೇರೆ ಎಲ್ಲದಕ್ಕೂ 5%, 18%, ಆದ್ರೆ ಗಾಡಿಗಳಿಗೆ ಮಾತ್ರ ಒಂದು ಹೈಯರ್ 40% ಸ್ಲ್ಯಾಬ್. ಇದು ಯಾಕೆ ಹೀಗೆ? ಏನಾದ್ರೂ ಕಾರಣ ಕೊಟ್ಟಿದ್ದಾರಾ? ಕಾರಣಗಳನ್ನ ನೇರವಾಗಿ ಎಲ್ಲೂ ಹೇಳಿದ ಹಾಗೆ ಕಾಣಲಿಲ್ಲ. ಆದ್ರೆ ಅನಾಲಿಸಿಸ್ ಪ್ರಕಾರ ಬಹುಶಃ ದೊಡ್ಡ ಗಾಡಿಗಳು, ಲಕ್ಸುರಿ ಗಾಡಿಗಳಿಂದ ಜಾಸ್ತಿ ರೆವೆನ್ಯೂ ತರೋ ಪ್ಲಾನ್ ಇರಬಹುದು, ಅಥವಾ ಬೇರೆ ಕಡೆ ಟ್ಯಾಕ್ಸ್ ಕಮ್ಮಿ ಮಾಡಿರೋದ್ರಿಂದ ಆಗೋ ನಷ್ಟವನ್ನ ಇಲ್ಲಿ ಬ್ಯಾಲೆನ್ಸ್ ಮಾಡೋ ಪ್ರಯತ್ನನೂ ಇರಬಹುದು. ಇನ್ನೊಂದು ಆಂಗಲ್ ಅಂದ್ರೆ ಎನ್ವೈರ್ಮೆಂಟ್ ದೃಷ್ಟಿಯಿಂದ ದೊಡ್ಡ ಗಾಡಿಗಳನ್ನ ಸ್ವಲ್ಪ ಡಿಸ್ಕರೇಜ್ ಮಾಡೋ ಪರೋಕ್ಷ ಉದ್ದೇಶವೂ ಇರಬಹುದು. ಇವೆಲ್ಲ ಸಾಧ್ಯತೆಗಳು. ಆದ್ರೆ ಮೇನ್ ಪಾಯಿಂಟ್ ಅಂದ್ರೆ GST ಕೌನ್ಸಿಲ್ ಇದನ್ನ ಓಕೆ ಮಾಡಿದೆ. ಸೆಪ್ಟೆಂಬರ್ 22, 2025 ಜಾರಿಗೆ ಬರುತ್ತೆ. ಇನ್ನೊಂದು ಮುಖ್ಯ ಬದಲಾವಣೆ ಅಂದ್ರೆ ನೀವು ಹೇಳಿದಾಗೆ ಸೆಸ್ ಅನ್ನೋದು ಇಲ್ವಾ ಈಗ? ಹೌದು, ಅದು ತುಂಬಾ ಮುಖ್ಯವಾದ ಬದಲಾವಣೆ. ಹಲವಾರು ವೆಹಿಕಲ್ ಕ್ಯಾಟಗರಿಗಳಲ್ಲಿ ಮೊದಲು GST ಜೊತೆ ಸೆಸ್ ಹಾಕ್ತಿದ್ರು, ಈಗ ಅದನ್ನ ಪೂರ್ತಿಯಾಗಿ ತೆಗೆದು ಹಾಕಿದ್ದಾರೆ. ಸೊ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಮೇಲೆ ಕಂಪ್ಲೈನ್ಸ್ ಎಲ್ಲ ಖಂಡಿತ ಸಿಂಪಲ್ ಆಗುತ್ತೆ. ಸೆಸ್ ಇಲ್ದೇ ಇರೋದು ನಿಜಕ್ಕೂ ದೊಡ್ಡ ರಿಲೀಫ್ ಇರಬಹುದಲ್ಲ? ಸರಿ, ಹಾಗಾದ್ರೆ ಈಗ ಸ್ಪೆಸಿಫಿಕ್ ಆಗಿ ಕಾರುಗಳ ಮೇಲೆ ಇದರ ಪರಿಣಾಮ ಏನು ಅಂತ ನೋಡೋಣ. ಮೊದಲು ಸಣ್ಣ ಕಾರುಗಳ ಬಗ್ಗೆ ಮಾತಾಡಲ್ವಾ? ಅಂದ್ರೆ ಸಾಮಾನ್ಯವಾಗಿ ಆಲ್ಟೋ, ಟಿಯಾಗೋ, ಗ್ರ್ಯಾಂಡ್ i10, ನೆಕ್ಸಾನ್ ಈ ತರದವು. ಹೌದು, ಕರೆಕ್ಟ್. ಸಾಮಾನ್ಯವಾಗಿ 4 ಮೀಟರ್ಗಿಂತ ಕಡಿಮೆ ಉದ್ದ, ಪೆಟ್ರೋಲ್, LPG, CNG ಆದ್ರೆ 1100 cc ಒಳಗಿನ ಇಂಜಿನ್, ಡೀಸೆಲ್ ಆದ್ರೆ 1500 cc ಒಳಗಿನ ಇಂಜಿನ್ ಇರೋ ಕಾರುಗಳು ಈ ಕ್ಯಾಟಗರಿಗೆ ಬರುತ್ತೆ. ಓಕೆ, ಈ ಕಾರುಗಳ ಮೇಲೆ ಹಳೆ ಟ್ಯಾಕ್ಸ್ ಹೇಗಿತ್ತು, ಹೊಸ ರೇಟ್ಗೂ ಅದಕ್ಕೂ ಎಷ್ಟು ವ್ಯತ್ಯಾಸ? ಹಳೆ ಸಿಸ್ಟಮ್ ಅಲ್ಲಿ ಈ ಸಣ್ಣ ಕಾರುಗಳ ಮೇಲೆ 28% ಬೇಸಿಕ್ GST ಇತ್ತು. ಅದರ ಜೊತೆ ಪೆಟ್ರೋಲ್, CNGಗೆ 1% ಸೆಸ್, ಡೀಸೆಲ್ಗೆ 3% ಸೆಸ್ ಹಾಕ್ತಿದ್ರು. ಸೊ ಒಟ್ಟಿಗೆ 29% ಅಥವಾ 31% ಟ್ಯಾಕ್ಸ್ ಆಗ್ತಿತ್ತು. 29 ಅಥವಾ 31%. ಓಕೆ. ಈಗ ಹೊಸ ಸಿಸ್ಟಮ್ ಅಲ್ಲಿ ಈ ಎಲ್ಲಾ ಸಣ್ಣ ಕಾರುಗಳಿಗೆ ಒಂದೇ ರೇಟ್, ಕೇವಲ 18% GST ಅಷ್ಟೇ. ಸೆಸ್ ಅನ್ನೋದು ಅದು ಇಲ್ಲವೇ ಇಲ್ಲ. ಏನ್ ಹೇಳ್ತಿದ್ದೀರಿ? 29-31% ಇಂದ ನೇರವಾಗಿ 18%ಗೆ, ಅಂದ್ರೆ ಸುಮಾರು 11ರಿಂದ 13% ಪಾಯಿಂಟ್ಸ್ ಕಮ್ಮಿ ಆಯ್ತು. ಇದು ಸಣ್ಣ ಕಾರುಗಳ ಬೆಲೆ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡಬೇಕಲ್ಲ? ಖಂಡಿತವಾಗಿದೆ. ಇದು ಬಹಳ ದೊಡ್ಡ ಕಡಿತ. ಥಿಯೋರಿಟಿಕಲಿ ಎಕ್ಸ್ ಶೋರೂಮ್ ಬೆಲೆಗಳು ಗಣನೀಯವಾಗಿ ಕಮ್ಮಿ ಆಗ್ಬೇಕು. ಇದು ಮುಖ್ಯವಾಗಿ ಫಸ್ಟ್ ಟೈಮ್ ಕಾರ್ ತಗೊಳ್ಳೋರು, ಬಜೆಟ್ ನೋಡೋರಿಗೆಲ್ಲ ತುಂಬಾ ಹೆಲ್ಪ್ ಆಗ್ಬೋದು. ಆಮೇಲೆ ಸೆಸ್ ಗೊಂದಲ ಇಲ್ಲದೆ ಸ್ಟ್ರೇಟ್ 18% ಅಂದ್ರೆ
ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗುತ್ತೆ. ಈ ಸೆಗ್ಮೆಂಟ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗೋ ಚಾನ್ಸ್ ಇದೆ ಹಾಗಾದ್ರೆ. ಹೌದು, ಸಾಧ್ಯತೆ ಇದೆ. ಈ ಬೆಲೆ ಕಮ್ಮಿ ಆಗೋದು ಹಬ್ಬದ ಸೀಸನ್ ಹತ್ರ ಇರೋದ್ರಿಂದ ಜನ ಸೆಪ್ಟೆಂಬರ್ 22ರ ನಂತರ ತಗೊಳ್ಳೋಕೆ ಕಾಯ್ಬೋದಾ? ಅದು ಒಳ್ಳೆ ಪ್ರಶ್ನೆ. ಹೊಸ ರೇಟ್ ಬರೋದು ಸೆಪ್ಟೆಂಬರ್ 22ರಿಂದ. ಸೊ ಆಮೇಲೆ ತಗೊಂಡ್ರೆ ಲಾಭ ಸಿಗತ್ತೆ. ಹಬ್ಬದ ಟೈಮ್ಗೆ ಪ್ಲಾನ್ ಮಾಡೋರು ಈ ಡೇಟ್ ನೋಡ್ಕೋಬಹುದು. ಆದ್ರೆ ಡಿಮ್ಯಾಂಡ್ ಜಾಸ್ತಿ ಆದ್ರೆ ಡೀಲರ್ಗಳು ಡಿಸ್ಕೌಂಟ್ಸ್ ಏನಾದ್ರೂ ಕಮ್ಮಿ ಮಾಡ್ತಾರಾ ನೋಡ್ಬೇಕು. ಆದ್ರೂ ಬೇಸಿಕ್ ಪ್ರೈಸ್ ಅಲ್ಲೇ ಇಳಿಕೆ ಇರೋದ್ರಿಂದ ಅಡ್ವಾಂಟೇಜ್ ಇರುತ್ತೆ. ಸರಿ, ಸಣ್ಣ ಕಾರುಗಳ ವಿಷಯ ಕ್ಲಿಯರ್ ಆಯ್ತು. ಈಗ ಸ್ವಲ್ಪ ದೊಡ್ಡ ಗಾಡಿಗಳ ಕಡೆ ಹೋಗೋಣ. ಅಂದ್ರೆ ಮಿಡ್ ಸೈಜ್ ಸೆಡಾನ್ಗಳು, ದೊಡ್ಡ SUVಗಳು, ಯುಟಿಲಿಟಿ ವೆಹಿಕಲ್ಸ್ ಇವೆಲ್ಲ ಥಾರ್, ಕ್ರೇಟಾ, ಹ್ಯಾರಿಯರ್, ಫಾರ್ಚುನರ್ ಈ ತರದವು. ಹೌದು, ಅಂದ್ರೆ 4 ಮೀಟರ್ಗಿಂತ ಜಾಸ್ತಿ ಉದ್ದ, 1500 cc-ಗಿಂತ ಜಾಸ್ತಿ ಎಂಜಿನ್ ಕೆಪಾಸಿಟಿ ಅಥವಾ ಜಾಸ್ತಿ ಗ್ರೌಂಡ್ ಕ್ಲಿಯರೆನ್ಸ್ ಇರೋ ಗಾಡಿಗಳು. ಇವುಗಳ ಮೇಲೆ ಹಳೆಯ ಟ್ಯಾಕ್ಸ್ ಬಹಳ ಜಾಸ್ತಿ ಇತ್ತು ಅಂತ ಗೊತ್ತು. ಒಮ್ಮೆ ನೆನಪಿಸ್ತೀರಾ? ಖಂಡಿತ. ಹಳೆ ಸಿಸ್ಟಮ್ ಅಲ್ಲಿ ಇವುಗಳ ಮೇಲೆ 28% ಬೇಸಿಕ್ GST ಇತ್ತು. ಅದ್ರ ಜೊತೆ 15% ಇಂದ ಶುರುವಾಗಿ 22% ವರೆಗೂ ಸೆಸ್ ಹಾಕ್ತಿದ್ರು. ಅದು ಗಾಡಿ ಸೈಜ್, ಎಂಜಿನ್ ಟೈಪ್ ಮೇಲೆ ಡಿಪೆಂಡ್ ಆಗ್ತಿತ್ತು. ಸೊ ಟೋಟಲ್ ಟ್ಯಾಕ್ಸ್ 43% ಇಂದ 50% ವರೆಗೂ ಹೋಗ್ತಿತ್ತು. 43 ಇಂದ 50%. ಬಾಪ್ರೆ, ತುಂಬಾ ಜಾಸ್ತಿ ಅಲ್ವಾ? ಓಕೆ, ಈಗ ಹೊಸ ರೇಟ್ ಏನು ಈ ಕ್ಯಾಟಗರಿಗೆ? ಇಲ್ಲೂ ಸಣ್ಣ ಕಾರುಗಳ ತರ ದೊಡ್ಡ ಕಡಿತ ಇದೆಯಾ? ಇಲ್ಲಿ ಸ್ವಲ್ಪ ಕಥೆ ಬೇರೆ ಇದೆ. ಹೊಸ ಸಿಸ್ಟಮ್ ಅಲ್ಲಿ ಈ ಎಲ್ಲಾ ಮಿಡ್ ಮತ್ತು ಲಾರ್ಜ್ ಕಾರುಗಳು, SUVಗಳು ಎಲ್ಲದಕ್ಕೂ ಸೇರಿ ಒಂದೇ ರೇಟ್ 40% GST. ಓ, 40%? ಹೌದು. ಆ ಹಳೆ 15-22% ಸೆಸ್ ಇದೆಯಲ್ಲ, ಅದು ಪೂರ್ತಿ ಹೋಗಿದೆ. ಅಂದ್ರೆ ಸೆಸ್ ಇಲ್ಲ, ಸರಿ. ಆದ್ರೆ ಬೇಸಿಕ್ GST ರೇಟೇ 40%. ಹಳೆ 28% ಗಿಂತ ಇದು ಜಾಸ್ತಿನೇ ಆಯ್ತಲ್ಲ. ಹಾಗಾದ್ರೆ ಹಳೆ ಟೋಟಲ್ ಟ್ಯಾಕ್ಸ್ GST ಪ್ಲಸ್ ಸೆಸ್ ಜೊತೆ ಕಂಪೇರ್ ಮಾಡಿದ್ರೆ ನೆಟ್ ಎಫೆಕ್ಟ್ ಏನು? ಲಾಭ ಇದೆಯಾ ಇಲ್ವಾ? ಇದು ಸ್ವಲ್ಪ ಮಿಕ್ಸ್ಡ್ ಬ್ಯಾಗ್ ಅಂತ ಹೇಳ್ಬೋದು. ಹೇಗೆ ಅಂದ್ರೆ, ಮೊದಲು 50% ಟ್ಯಾಕ್ಸ್, 28% GST ಪ್ಲಸ್ 22% ಸೆಸ್ ಬೀಳ್ತಿದ್ದ ದೊಡ್ಡ SUVಗಳು, ಲಕ್ಸುರಿ ಕಾರುಗಳಿಗೆಲ್ಲ ಈಗ 40% ಅಂದ್ರೆ ಅದು ಕ್ಲಿಯರ್ ಆಗಿ 10% ಪಾಯಿಂಟ್ಸ್ ಕಮ್ಮಿ ಆದ ಹಾಗೆ. ಹೌದು, ಅವರಿಗೆ ಲಾಭ. ಆದ್ರೆ ಮೊದಲು 43%, 28% ಪ್ಲಸ್ 15% ಸೆಸ್ ಅಥವಾ 45%, 28% ಪ್ಲಸ್ 17% ಸೆಸ್ ಟ್ಯಾಕ್ಸ್ ಬೀಳ್ತಿದ್ದ ಮಿಡ್ ಸೈಜ್ SUVಗಳು, ಸೆಡಾನ್ಗರಿಗೆ ಈಗ 40% ಅಂದ್ರೆ ಅದು ಸ್ವಲ್ಪ ಕಮ್ಮಿ ಆಗಬಹುದು. ಅಂದ್ರೆ 3-5% ಪಾಯಿಂಟ್ಸ್ ಅಷ್ಟು. ಇನ್ನು ಕೆಲವು ಗಾಡಿಗಳಿಗೆ ವ್ಯತ್ಯಾಸ ತುಂಬಾನೇ ಕಮ್ಮಿ ಇರಬಹುದು. ಓ, ಹಾಗಾದ್ರೆ ಈ ಕ್ಯಾಟಗರಿಯಲ್ಲಿ ಎಲ್ರಿಗೂ ಒಂದೇ ತರ ಲಾಭ ಇಲ್ಲ. ಕೆಲವರಿಗೆ ಜಾಸ್ತಿ, ಕೆಲವರಿಗೆ ಸ್ವಲ್ಪ. ಆದ್ರೆ ಸಿಸ್ಟಮ್ ಸಿಂಪಲ್ ಆಗಿದೆ ಅನ್ನೋದು ಪ್ಲಸ್ ಪಾಯಿಂಟ್ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಬೇರೆ ಬೇರೆ ಸೆಸ್ ರೇಟ್ಸ್ ಎಲ್ಲ ತೆಗೆದು ಒಂದೇ 40% ತಂದಿರೋದು ಒಂದ್ ರೀತಿ ರ್ಯಾಷನಲೈಸೇಷನ್. ಮ್ಯಾನುಫ್ಯಾಕ್ಚರರ್ಸ್ಗೆ, ಡೀಲರ್ಸ್ಗೆ ಲೆಕ್ಕ ಹಾಕೋದು ಈಸಿ ಆಗತ್ತೆ, ಕಸ್ಟಮರ್ಸ್ಗೂ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಎಷ್ಟು ಟ್ಯಾಕ್ಸ್ ಅಂತ. ಆದ್ರೆ ಸಣ್ಣ ಕಾರುಗಳಿಗೆ ಸಿಕ್ಕಷ್ಟು ದೊಡ್ಡ ಪ್ರೈಸ್ ಡ್ರಾಪ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಈ 40% ರೇಟ್ ಇರೋದ್ರಿಂದ ಲಾಂಗ್ ರನ್ ಅಲ್ಲಿ ದೊಡ್ಡ ಕಾರುಗಳ ಡಿಮ್ಯಾಂಡ್ ಮೇಲೆ ಏನಾದ್ರೂ ಪರಿಣಾಮ ಆಗ್ಬೋದಾ? ಅಂದ್ರೆ ಸಣ್ಣ ಕಾರುಗಳಿಗೆ ಬರೀ 18%, ಇವುಗಳಿಗೆ 40% ಅಂದ್ರೆ ಗ್ಯಾಪ್ ಜಾಸ್ತಿ ಆಯ್ತಲ್ಲ. ಅದು ಮುಖ್ಯವಾದ ಪ್ರಶ್ನೆ. ಈ ಜಾಸ್ತಿ ಟ್ಯಾಕ್ಸು ದೊಡ್ಡ ಕಾರುಗಳು, SUVಗಳ ಅಟ್ರಾಕ್ಷನ್ ಸ್ವಲ್ಪ ಕಮ್ಮಿ ಮಾಡುತ್ತಾ, ಅಥವಾ ಇಂಡಿಯನ್ ಮಾರ್ಕೆಟ್ನಲ್ಲಿರೋ SUV ಕ್ರೇಜ್ ಹಂಗೆ ಕಂಟಿನ್ಯೂ ಆಗುತ್ತಾ? ಇದು ಮ್ಯಾನುಫ್ಯಾಕ್ಚರರ್ಸ್ ತಮ್ಮ ಪ್ರೈಸಿಂಗ್ ಸ್ಟ್ರಾಟಜಿನ ಹೇಗೆ ಅಡ್ಜಸ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಹುಶಃ ಅವರು ಸ್ವಲ್ಪ ಕಾಸ್ಟ್ ತಾವೇ ಅಬ್ಸಾರ್ಬ್ ಮಾಡಿಕೊಂಡು ಪ್ರೈಸ್ ಹೈಕ್ನ ಕಂಟ್ರೋಲ್ ಮಾಡಬಹುದು. ಆದ್ರೆ ಲಾಂಗ್ ರನ್ ನಲ್ಲಿ ಇದು ಕಸ್ಟಮರ್ ಪ್ರಿಫರೆನ್ಸ್ ನಲ್ಲಿ ಸ್ವಲ್ಪ ಬದಲಾವಣೆ ತರೋ ಸಾಧ್ಯತೆ ಇದೆ. ಸರಿ, ಈಗ ಕಾರುಗಳನ್ನ ಬಿಟ್ಟು ಬೇರೆ ಮುಖ್ಯವಾದ ವೆಹಿಕಲ್ ಕ್ಯಾಟಗರಿಗಳನ್ನು ನೋಡೋಣ. 2 ವೀಲರ್ಸ್, ಅದ್ರ ಮೇಲೆ ಏನ್ ಪರಿಣಾಮ? 350 cc-ಗಿಂತ ಕಮ್ಮಿ ಎಂಜಿನ್ ಕೆಪಾಸಿಟಿ ಇರೋ 2 ವೀಲರ್ಸ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕಾಮನ್ ಬೈಕ್, ಸ್ಕೂಟರ್ಸ್ ಮೊದಲು 28% GST ರೇಟ್ ಇತ್ತು. ಅದು ಈಗ ಗಮನಾರ್ಹವಾಗಿ 18%ಗೆ ಇಳಿದಿದೆ. ಓ, ಇಲ್ಲೂ 10% ಪಾಯಿಂಟ್ಸ್ ಕಮ್ಮಿ ಆಯ್ತಾ? ಹೌದು. ಇದು ಕೂಡ ಸಣ್ಣ ಕಾರುಗಳ ತರಾನೇ ದೊಡ್ಡ ಕಡಿತ. ಇದರಿಂದ ಪಾಪ್ಯುಲರ್ ಬೈಕ್ಗಳು, ಸ್ಕೂಟರ್ಗಳ ಬೆಲೆ ಕಮ್ಮಿ ಆಗೋ ಸಾಧ್ಯತೆ ಇದೆ. ಇದು ಡೈಲಿ ಕಮ್ಯೂಟರ್ಸ್ಗೆ, ಯಂಗ್ಸ್ಟರ್ಸ್ಗೆಲ್ಲ ಹೆಲ್ಪ್ ಆಗಬಹುದು. ಇದು 2 ವೀಲರ್ ಮಾರ್ಕೆಟ್ಗೆ ಖಂಡಿತ ಬೂಸ್ಟ್ ಕೊಡಬಹುದು. ಸರಿ, ಇನ್ನು ಅಗ್ರಿಕಲ್ಚರ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಟ್ರ್ಯಾಕ್ಟರ್ಸ್ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲಿ ಚೇಂಜ್ ಅಂತೂ ತುಂಬಾನೇ ಡ್ರಾಮ್ಯಾಟಿಕ್ ಆಗಿದೆ.
1800 ಸಿಸಿಗಿಂತ ಕಡಿಮೆ ಇಂಜಿನ್ ಕೆಪಾಸಿಟಿ ಇರೋ ಟ್ರ್ಯಾಕ್ಟರ್ಗಳ ಮೇಲೆ ಹಳೆ 12% GST ರೇಟ್ ಇತ್ತು. ಅದು ಈಗ ಕೇವಲ 5%ಗೆ ಬಂದಿದೆ. 12ರಿಂದ 5%. ವಾವ್, ಇದು ರೈತರಿಗೆ ದೊಡ್ಡ ವರದಾನ ಅಲ್ವಾ? ಇದರ ಪರಿಣಾಮ ಬರೀ ಬೆಲೆ ಕಮ್ಮಿ ಆಗೋದು ಅಷ್ಟೇನಾ ಅಥವಾ ಬೇರೆ ಏನಾದ್ರೂ ಇದೆಯಾ? ಖಂಡಿತ, ಇದು ಬರೀ ಬೆಲೆ ಕಮ್ಮಿ ಆಗೋದಲ್ಲ, ಇದು ರೈತರ ಮೇಲಿರೋ ಫೈನಾನ್ಷಿಯಲ್ ಬರ್ಡನ್ ಡೈರೆಕ್ಟ್ ಆಗಿ ಕಮ್ಮಿ ಮಾಡುತ್ತೆ. ಟ್ರ್ಯಾಕ್ಟರ್ಗಳು ವ್ಯವಸಾಯದಲ್ಲಿ ಮೆಕನೈಸೇಷನ್ಗೆ ಎಷ್ಟು ಮುಖ್ಯ ಅಂತ ನಮಗೆ ಗೊತ್ತು. ರೇಟ್ ಕಮ್ಮಿ ಆದ್ರೆ ಸಣ್ಣ ರೈತರು ಕೂಡ ಟ್ರ್ಯಾಕ್ಟರ್ ತಗೊಳ್ಳೋಕೆ ಎನ್ಕರೇಜ್ ಆಗ್ಬೋದು. ಇದು ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡೋಕೆ ಹೆಲ್ಪ್ ಆಗುತ್ತೆ. ಗವರ್ನಮೆಂಟ್ ಗ್ರಾಮೀಣ ಆರ್ಥಿಕತೆಗೆ ಸಪೋರ್ಟ್ ಮಾಡೋ ಉದ್ದೇಶ ಇದರಿಂದ ಸ್ಪಷ್ಟವಾಗಿ ಕಾಣಿಸ್ತದೆ. ಹೌದು, ರೈತ ಸಮುದಾಯಕ್ಕೆ ದೊಡ್ಡ ಅನುಕೂಲ ಇದು. ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಗೂಡ್ಸ್ ಟ್ರಾನ್ಸ್ಪೋರ್ಟ್ಗೆ ಬಳಸೋ ವೆಹಿಕಲ್ಸ್ ಕಡೆ ಬರೋಣ. ಬಸ್ಸುಗಳು, ಟ್ರಕ್ಗಳು, ಬೇರೆ ಕಮರ್ಷಿಯಲ್ ವೆಹಿಕಲ್ಸ್, ಅದರ ಮೇಲೆ ಟ್ಯಾಕ್ಸ್ ಹೇಗೆ ಬದಲಾಗಿದೆ? 10 ಸೀಟ್ಗಿಂತ ಜಾಸ್ತಿ ಕೆಪಾಸಿಟಿ ಇರೋ ಬಸ್ಸುಗಳು ಮತ್ತೆ ಟ್ರಕ್ಗಳು ಸೇರಿ ಬೇರೆ ಕಮರ್ಷಿಯಲ್ ವೆಹಿಕಲ್ಸ್ ಮೇಲೆ ಹಳೆ 28% GST ರೇಟ್ ಇತ್ತು. ಅದು ಈಗ 18% ಕೇಳಿದೆ. ಇಲ್ಲೂ ಕೂಡ 10% ಪಾಯಿಂಟ್ಸ್ ಇಳಿಕೆ ಆಗಿದೆ. ಇದರ ಇಂಪ್ಯಾಕ್ಟ್ ಬರೀ ವೆಹಿಕಲ್ ಓನರ್ಸ್ಗೆ ಮಾತ್ರನಾ ಅಥವಾ ಎಕಾನಮಿ ಮೇಲೆ ಹೇಗೆ ಪರಿಣಾಮ ಬೀರಬಹುದು? ಇದರ ಪರಿಣಾಮ ಖಂಡಿತ ವಿಶಾಲವಾಗಿರುತ್ತೆ. ಟ್ರಾನ್ಸ್ಪೋರ್ಟ್, ಲಾಜಿಸ್ಟಿಕ್ಸ್ ಕಂಪನಿಗಳಿಗೆ ಗಾಡಿ ತಗೊಳ್ಳೋದು ದೊಡ್ಡ ಇನ್ವೆಸ್ಟ್ಮೆಂಟ್. ಈ ಟ್ಯಾಕ್ಸ್ ಕಡಿತ ಅವರ ಕ್ಯಾಪಿಟಲ್ ಕಾಸ್ಟ್ ನ ಕಮ್ಮಿ ಮಾಡುತ್ತೆ. ಲಾಂಗ್ ರನ್ ನಲ್ಲಿ ಇದು ಆಪರೇಟಿಂಗ್ ಕಾಸ್ಟ್ ಕಮ್ಮಿ ಮಾಡಕ್ಕೆ ಹೆಲ್ಪ್ ಆಗಿ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಕೂಡ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಇದರಿಂದ ಗೂಡ್ಸ್ ಪ್ರೈಸ್ ಕಮ್ಮಿ ಆಗಬಹುದು, ಅದು ಇನ್ಫ್ಲೇಷನ್ ಕಂಟ್ರೋಲ್ಗೂ ಹೆಲ್ಪ್ ಆಗಬಹುದು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೂ ಹೊಸ ಬಸ್ ತಗೊಳ್ಳೋಕೆ ಇದು ಪ್ರೋತ್ಸಾಹ ಕೊಡುತ್ತೆ. ಅಂದ್ರೆ ಈ ಒಂದು ಚೇಂಜು ಇಡೀ ಸಪ್ಲೈ ಚೈನ್ ನಲ್ಲೇ ಪಾಸಿಟಿವ್ ಎಫೆಕ್ಟ್ ತರೋ ಕೆಪಾಸಿಟಿ ಹೊಂದಿದೆ. ಕೊನೆಯದಾಗಿ ಆಟೋ ಇಂಡಸ್ಟ್ರಿಯ ಬ್ಯಾಕ್ ಬೋನ್ ಅಂತಾರಲ್ಲ, ಆಟೋ ಕಾಂಪೊನೆಂಟ್ಸ್ ಅಂದ್ರೆ ಸ್ಪೇರ್ ಪಾರ್ಟ್ಸ್, ಅದರ ಮೇಲಿನ ಟ್ಯಾಕ್ಸ್ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲೂ ಒಂದು ಮುಖ್ಯವಾದ ವೆಲ್ಕಮ್ ಮಾಡಬೇಕಾದ ಬದಲಾವಣೆ ಆಗಿದೆ. ಮೊದಲು ಬೇರೆ ಬೇರೆ ತರಹದ ಸ್ಪೇರ್ ಪಾರ್ಟ್ಸ್ ಮೇಲೆ ಬೇರೆ ಬೇರೆ GST ರೇಟ್ ಇತ್ತು. ಕೆಲವಕ್ಕೆ 18%, ಕೆಲವಕ್ಕೆ 28%, ಹೀಗೆ. ಇದು ಸ್ವಲ್ಪ ಕನ್ಫ್ಯೂಷನ್ಗೆ, ಕಂಪ್ಲೈಯನ್ಸ್ಗೆಲ್ಲ ಕಷ್ಟ ಆಗ್ತಿತ್ತು. ಈಗ ಎಲ್ಲಾ ಆಟೋ ಕಾಂಪೊನೆಂಟ್ಸ್ಗೂ ಒಂದೇ ರೇಟ್ 18% GST ಫಿಕ್ಸ್ ಮಾಡಿದ್ದಾರೆ. ಯೂನಿಫಾರ್ಮ್ 18% ರೇಟ್ ಇದು ಇಂಡಸ್ಟ್ರಿಗೆ ಹೇಗೆ ಹೆಲ್ಪ್ ಆಗುತ್ತೆ? ಇದು ತುಂಬಾ ರೀತಿಯಲ್ಲಿ ಹೆಲ್ಪ್ ಆಗತ್ತೆ. ಒಂದು, ಸಿಂಪ್ಲಿಸಿಟಿ. ಮ್ಯಾನುಫ್ಯಾಕ್ಚರರ್ ಇಂದ ಹಿಡಿದು ಡಿಸ್ಟ್ರಿಬ್ಯೂಟರ್, ರಿಪೇರ್ ಶಾಪ್ ವರ್ಗೂ ಎಲ್ಲರಿಗೂ ಟ್ಯಾಕ್ಸ್ ಕ್ಯಾಲ್ಕ್ಯುಲೇಷನ್, ರೆಕಾರ್ಡ್ ಕೀಪಿಂಗ್ ಈಸಿ ಆಗತ್ತೆ. ಎರಡನೇದು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ITC ಪ್ರಾಸೆಸ್ ಸ್ಮೂತ್ ಆಗತ್ತೆ. ಮೂರನೇದು, ಸ್ಪೇರ್ ಪಾರ್ಟ್ಸ್ ಬೆಲೆಯಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ತರಬಹುದು. ಬಹುಶಃ ಕೆಲವು ಪಾರ್ಟ್ಸ್ ಬೆಲೆ ಕಮ್ಮಿಯಾಗಿ ಗಾಡಿ ಮೇಂಟೆನೆನ್ಸ್, ರಿಪೇರ್ ಖರ್ಚು ಕೂಡ ಕಮ್ಮಿ ಆಗ್ಬೋದು. ಒಟ್ಟಾರೆಯಾಗಿ ಇದು ಸಪ್ಲೈ ಚೈನ್ ಎಫಿಷಿಯನ್ಸಿನ ಜಾಸ್ತಿ ಮಾಡುತ್ತೆ. ಈ ಎಲ್ಲಾ ಚೇಂಜಸ್ ನ ಒಟ್ಟಿಗೆ ನೋಡಿದ್ರೆ ಕಸ್ಟಮರ್ಸ್ಗೆ ಮತ್ತೆ ಆಟೋ ಇಂಡಸ್ಟ್ರಿಗೆ ಮೇನ್ ಬೆನಿಫಿಟ್ಸ್ ಏನು ಅಂತ ಸಮರೈಸ್ ಮಾಡಬಹುದಾ? ಮುಖ್ಯವಾದ ಲಾಭಗಳನ್ನ ಹೀಗೆ ಹೇಳ್ಬೋದು. ಒಂದು, ಕಡಿಮೆ ಬೆಲೆಗಳು. ಸಣ್ಣ ಕಾರು, 2 ವೀಲರ್, ಟ್ರ್ಯಾಕ್ಟರ್, ಕಮರ್ಷಿಯಲ್ ವೆಹಿಕಲ್ಸ್ ಎಕ್ಸ್ ಶೋರೂಮ್ ಬೆಲೆಗಳು ಗಣನೀಯವಾಗಿ ಕಮ್ಮಿಯಾಗೋ ನಿರೀಕ್ಷೆ ಇದೆ. ಇದರಿಂದ ಆನ್ ರೋಡ್ ಬೆಲೆನೂ ಕಮ್ಮಿ ಆಗುತ್ತೆ. ಯಾಕಂದ್ರೆ RTO, ರಿಜಿಸ್ಟ್ರೇಷನ್ ಫೀಸ್ ಎಲ್ಲ ಎಕ್ಸ್ ಶೋರೂಮ್ ಪ್ರೈಸ್ ಮೇಲೆನೇ ಇರುತ್ತೆ. ಹೌದು, ಅದು ಮುಖ್ಯ. ಎರಡು, ಡಿಮ್ಯಾಂಡ್ ಜಾಸ್ತಿ ಆಗಬಹುದು. ಕಡಿಮೆ ಬೆಲೆ, ಸಿಂಪಲ್ ಟ್ಯಾಕ್ಸ್ ಇರೋದ್ರಿಂದ ಎಸ್ಪೆಷಲಿ ಅಫೋರ್ಡಬಲ್ ಸೆಗ್ಮೆಂಟ್ಸ್ ನಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಬಹುದು. ಮೂರು, ಕೃಷಿ ಮತ್ತು ಲಾಜಿಸ್ಟಿಕ್ಸ್ಗೆ ಬೂಸ್ಟ್. ಟ್ರ್ಯಾಕ್ಟರ್, ಕಮರ್ಷಿಯಲ್ ವೆಹಿಕಲ್ಸ್ ಮೇಲೆ ಟ್ಯಾಕ್ಸ್ ಕಮ್ಮಿ ಆಗಿರೋದು ಈ ಸೆಕ್ಟರ್ಗಳಿಗೆ ಡೈರೆಕ್ಟ್ ಸಪೋರ್ಟ್. 4, ಸಿಂಪಲ್ ಟ್ಯಾಕ್ಸ್ ಸಿಸ್ಟಮ್. ಸೆಸ್ ಹೋಗಿರೋದು, ಸ್ಪೇರ್ ಪಾರ್ಟ್ಸ್ಗೆ ಒಂದೇ ರೇಟ್ ಇರೋದು ಇಂಡಸ್ಟ್ರಿಗೆ ಕಂಪ್ಲೈಯನ್ಸ್ ಈಸಿ ಮಾಡುತ್ತೆ, ಟ್ರಾನ್ಸ್ಪರೆನ್ಸಿ ಜಾಸ್ತಿ ಮಾಡುತ್ತೆ. 5, MSMEಗಳಿಗೆ ಸಪೋರ್ಟ್. ಆಟೋ ಕಾಂಪೊನೆಂಟ್ಸ್ ಇಂಡಸ್ಟ್ರಿ, ಸೇಲ್ಸ್, ಸರ್ವಿಸ್ ನೆಟ್ವರ್ಕ್ ನಲ್ಲಿರೋ ಸಣ್ಣ ಮತ್ತು ಮಧ್ಯಮ ಬಿಸ್ನೆಸ್ಗಳಿಗೆ, MSMEsಗೆ ಇದರಿಂದ ಅನುಕೂಲ ಆಗಬಹುದು. ಈ ಚೇಂಜಸ್ ಅನೌನ್ಸ್ ಆದ್ಮೇಲೆ ಮಾರ್ಕೆಟ್ ರಿಯಾಕ್ಷನ್ ಹೇಗಿತ್ತು? ಏನಾದ್ರೂ ಇಂಡಿಕೇಶನ್ಸ್ ಇದೆಯಾ? ಕೆಲವು ಫಿನಾನ್ಷಿಯಲ್ ರಿಪೋರ್ಟ್ಸ್ ಪ್ರಕಾರ ಈ ನ್ಯೂಸ್ ಬಂದ ತಕ್ಷಣ ಮೇಜರ್ ಆಟೋ ಕಂಪನಿಗಳು ಅಂದ್ರೆ ಮಹೀಂದ್ರ, ಟ್ರ್ಯಾಕ್ಟರ್, ಕಮರ್ಷಿಯಲ್ ವೆಹಿಕಲ್ಸ್ ಇರೋದ್ರಿಂದ, ಮತ್ತೆ ಮಾರುತಿ ಸುಜುಕಿ ಸಣ್ಣ ಕಾರು ಸೆಗ್ಮೆಂಟ್ ಅಲ್ಲಿ ದೊಡ್ಡ ಬೆನಿಫಿಟ್ ಇರೋದ್ರಿಂದ ಇಂಥ ಕಂಪನಿಗಳ ಶೇರ್ ವ್ಯಾಲ್ಯೂ ಅಲ್ಲಿ ಸುಮಾರು 3-4% ಏರಿಕೆ ಕಂಡಿದೆ ಅಂತ ವರದಿಯಾಗಿದೆ. ಸೊ ಇನ್ವೆಸ್ಟರ್ಸ್ ಇದನ್ನ ಇಂಡಸ್ಟ್ರಿಗೆ ಪಾಸಿಟಿವ್ ಅಂತ ನೋಡ್ತಿದ್ದಾರೆ ಅನ್ನೋ ಸೂಚನೆ ಇರಬಹುದು. ಆದ್ರೂ ಇದು ಇನಿಷಿಯಲ್ ರಿಯಾಕ್ಷನ್ ಅಷ್ಟೇ. ಹೌದು, ಲಾಂಗ್ ಟರ್ಮ್ ಎಫೆಕ್ಟ್ ಸೇಲ್ಸ್ ಮೇಲೆ ಗೊತ್ತಾಗುತ್ತೆ. ಸರಿ, ನಾವು ಮಾತಾಡಿದ ಈ ಮೇನ್ ರೇಟ್ ಚೇಂಜಸ್ ನ ಒಮ್ಮೆ ಕ್ವಿಕ್ ಆಗಿ ಕಂಪೇರ್ ಮಾಡೋಣ, ಕೇಳೋರ್ಗೆ ಈಸಿಯಾಗಿ ನೆನಪಿರುತ್ತೆ.
31%, ಹೊಸದು 18%. ಮಿಡಲ್ ದೊಡ್ಡ ಕಾರು SUV ಹಳೆ ರೇಟ್ ಸುಮಾರು 43-50%, ಹೊಸದು 40%. ಯೂನಿಫಾರ್ಮ್ ಟೂ ವೀಲರ್ಸ್ 350cc ಹಳೆ ರೇಟ್ 28%, ಹೊಸದು 18%. ಟ್ರ್ಯಾಕ್ಟರ್ 1800cc ಹಳೆ ರೇಟ್ 12%, ಹೊಸದು 5%. ಬಸ್ ಕಮರ್ಷಿಯಲ್ ವೆಹಿಕಲ್ ಹಳೆ ರೇಟ್ 28%, ಹೊಸದು 18%. ಆಟೋ ಸ್ಪೇರ್ ಪಾರ್ಟ್ಸ್ ಹಳೆ ರೇಟ್ ಬೇರೆ ಬೇರೆ ಇತ್ತು, ಹೊಸದು 18%. ಯೂನಿಫಾರ್ಮ್. ಥ್ಯಾಂಕ್ ಯು. ಈ ಕಂಪ್ಯಾರಿಸನ್ ತುಂಬಾ ಕ್ಲಿಯರ್ ಆಗಿದೆ. ಈಗ ಗಾಡಿ ತಗೋಬೇಕು ಅಂತ ಪ್ಲಾನ್ ಮಾಡೋರಿಗೆ ಅಥವಾ ಈ ಚೇಂಜಸ್ ಬಗ್ಗೆ ತಿಳ್ಕೊಳ್ಳೋರಿಗೆ ನೀವು ಕೂಡ ಮುಖ್ಯವಾದ ಸಲಹೆಗಳು ಅಥವಾ ಎಚ್ಚರಿಕೆಗಳು ಏನು? ಖಂಡಿತ 2 ವಿಷಯಗಳನ್ನ ಮುಖ್ಯವಾಗಿ ಹೇಳಬೇಕು. ಮೊದಲನೇದು ಟೈಮಿಂಗ್. ಈ ಹೊಸ ಕಡಿಮೆ ರೇಟ್ಗಳು ಸೆಪ್ಟೆಂಬರ್ 22, 2025 ಮಾತ್ರ ಜಾರಿಗೆ ಬರುತ್ತೆ. ಸೊ ಈ ಕಡಿಮೆ ಟ್ಯಾಕ್ಸ್ ನ ಲಾಭ ಪಡಿಬೇಕು ಅಂದ್ರೆ ಗಾಡಿ ಖರೀದಿ ಅಥವಾ ರಿಜಿಸ್ಟ್ರೇಷನ್ ನ ಆ ಡೇಟ್ ನಂತರನೇ ಮಾಡೋದು ಒಳ್ಳೇದು. ಅದಕ್ಕಿಂತ ಮುಂಚೆ ಮಾಡಿದ್ರೆ ಹಳೆ ಜಾಸ್ತಿ ರೇಟ್ ಸಪ್ಲೈ ಆಗುತ್ತೆ. ಇದು ತುಂಬಾ ಪ್ರಾಕ್ಟಿಕಲ್ ಆರ್ ಇಂಪಾರ್ಟೆಂಟ್ ಪಾಯಿಂಟ್. ಎರಡನೇದು ಇದು ಸ್ವಲ್ಪ ಸೂಕ್ಷ್ಮವಾದದ್ದು, ಲಾಭದ ವರ್ಗಾವಣೆ, ಪ್ರಾಫಿಟ್ ಪಾಸ್ ಥ್ರೂ. ಅಂದ್ರೆ ಸರ್ಕಾರ ಟ್ಯಾಕ್ಸ್ ಕಮ್ಮಿ ಮಾಡಿದ್ರು ಗಾಡಿ ಕಂಪ್ನಿಗಳು ಅಥವಾ ಡೀಲರ್ಗಳು ಆ ಪೂರ್ತಿ ಲಾಭವನ್ನ ಕಸ್ಟಮರ್ಗೆ ಪಾಸ್ ಮಾಡೇ ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಅವರು ಈ ಚಾನ್ಸ್ ನ ತಮ್ಮ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಮಾಡ್ಕೊಡೋಕೆ ಅಥವಾ ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗಿರೋದನ್ನ ಕವರ್ ಮಾಡೋಕೆ ಅಥವಾ ಹಳೆ ನಷ್ಟಗಳನ್ನ ಸರಿದೂಗಿಸೋಕೆ ಬಳಸ್ಕೊಳ್ಬಹುದು. ಅಂದ್ರೆ 10% ಟ್ಯಾಕ್ಸ್ ಕಮ್ಮಿ ಆದ್ರೆ ಬೆಲೆನೂ ಎಕ್ಸಾಕ್ಟ್ 10% ಕಮ್ಮಿ ಆಗುತ್ತೆ ಅಂತ ನಾವು ಅಂದ್ಕೊಳ್ಳೋ ಹಾಗಿಲ್ಲ ಅಲ್ವಾ? ಹೌದು, ಕರೆಕ್ಟ್. ಬೆಲೆ ಕಮ್ಮಿ ಆಗೋ ಸಾಧ್ಯತೆ ಖಂಡಿತ ಇದೆ. ಆದ್ರೆ ಎಷ್ಟು ಕಮ್ಮಿ ಆಗುತ್ತೆ ಅನ್ನೋದು ಕಂಪನಿ ಸ್ಟ್ರಾಟಜಿ, ಮಾರ್ಕೆಟ್ ಕಾಂಪಿಟಿಷನ್, ಆ ಗಾಡಿಗಿರೋ ಡಿಮ್ಯಾಂಡ್, ಹೀಗೆ ತುಂಬಾ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಕಸ್ಟಮರ್ಸ್ ಹುಷಾರಾಗಿರ್ಬೇಕು. ಬೇರೆ ಬೇರೆ ಡೀಲರ್ ಹತ್ರ ರೇಟ್ ಚೆಕ್ ಮಾಡಬೇಕು. ಫೈನಲ್ ಆನ್ ರೋಡ್ ಪ್ರೈಸ್ ನಲ್ಲಿ ನಿಜವಾಗ್ಲೂ ಎಷ್ಟು ಸೇವ್ ಆಗ್ತಿದೆ ಅಂತ ನೋಡ್ಕೋಬೇಕು. ಸುಮ್ನೆ ಅಡ್ವರ್ಟೈಸ್ಮೆಂಟ್ ನೋಡಿ ನಂಬಬಾರದು. ಇದು ಕಸ್ಟಮರ್ಸ್ಗೆ ಬಹಳ ಯೂಸ್ಫುಲ್ ವಾರ್ನಿಂಗ್. ಕಂಪನಿಗಳು ಲಾಭವನ್ನ ಪಾಸ್ ಮಾಡಬೇಕು ಅಂತ ಏನಾದ್ರೂ ರೂಲ್ಸ್ ಇರುತ್ತಾ? ಸಾಮಾನ್ಯವಾಗಿ GST ಕಾನೂನಲ್ಲಿ ಆಂಟಿ ಪ್ರಾಫಿಟಿಯರಿಂಗ್ ಅಂತ ರೂಲ್ಸ್ ಇದೆ. ಅಂದ್ರೆ ಟ್ಯಾಕ್ಸ್ ಕಮ್ಮಿ ಆದ್ರೆ ಅದರ ಬೆನಿಫಿಟ್ ಕಸ್ಟಮರ್ಗೆ ಹೋಗ್ಬೇಕು ಅಂತ. ಆದ್ರೆ ಇದನ್ನ ಎನ್ಫೋರ್ಸ್ ಮಾಡೋದು, ಚೆಕ್ ಮಾಡೋದು ಸ್ವಲ್ಪ ಕಾಂಪ್ಲೆಕ್ಸ್. ಎಸ್ಪೆಷಲಿ ವೆಹಿಕಲ್ಸ್ ಮಾದರಿ ಪ್ರಾಡಕ್ಟ್ಸ್ ನಲ್ಲಿ ಪ್ರೈಸಿಂಗ್ಗೆ ತುಂಬಾ ಕಾರಣಗಳಿರುತ್ತೆ. ಸೊ ಕಸ್ಟಮರ್ ಅಲರ್ಟ್ ಆಗಿರೋದೇ ಬೆಸ್ಟ್. ಅರ್ಥವಾಯ್ತು. ನಾವು ಈ ಚರ್ಚೆಯ ಕೊನೆ ಹಂತಕ್ಕೆ ಬಂದಿದ್ದೀವಿ. ಒಟ್ಟಾರೆಯಾಗಿ ಈ GST 2.0 ಬದಲಾವಣೆಗಳು ಇಂಡಿಯನ್ ಆಟೋಮೊಬೈಲ್ ಸೆಕ್ಟರ್ಗೆ ಒಂದು ಮಹತ್ವದ ರೀಅಡ್ಜಸ್ಟ್ಮೆಂಟ್ ಅಂತ ಹೇಳ್ಬೋದು. ಹೌದು. ಸಮ್ಮರಿ ಹೇಳೋದಾದ್ರೆ ಟ್ಯಾಕ್ಸ್ ಸ್ಟ್ರಕ್ಚರ್ ಸಿಂಪಲ್ ಆಗಿದೆ. ಅಫೋರ್ಡಬಲ್ ವೆಹಿಕಲ್ಸ್ಗೆ ಟ್ಯಾಕ್ಸ್ ಗಣನೀಯವಾಗಿ ಕಮ್ಮಿ ಆಗಿದೆ. ಅಗ್ರಿಕಲ್ಚರ್, ಲಾಜಿಸ್ಟಿಕ್ಸ್ಗೆ ಬೂಸ್ಟ್ ಸಿಕ್ಕಿದೆ. ಸ್ಪೇರ್ ಪಾರ್ಟ್ಸ್ ಇಂಡಸ್ಟ್ರಿಗೆ ಅನುಕೂಲ ಆಗಿದೆ. ಇವೆಲ್ಲ ಪಾಸಿಟಿವ್ಸ್. ಇನ್ನೊಂದು ಕಡೆ ದೊಡ್ಡ ಕಾರುಗಳು, SUVಗಳ ಮೇಲೆ ಹೊಸ 40% ರೇಟ್ ಬಂದಿದೆ, ಆದ್ರೆ ಸೆಸ್ ಇಲ್ಲ. ಇದರ ಪರಿಣಾಮವಾಗಿ ಬೆಲೆ ಕಮ್ಮಿ ಆಗ್ಬೋದು, ಮಾರ್ಕೆಟ್ ರಿಕವರಿ ಆಗ್ಬೋದು, MSMEಗಳಿಗೆ ಸಪೋರ್ಟ್ ಸಿಗ್ಬೋದು. ಆದರೆ ಕಸ್ಟಮರ್ ಸರಿಯಾದ ಟೈಮ್ ನೋಡ್ಕೊಂಡು ಫೈನಲ್ ಪ್ರೈಸ್ ನಲ್ಲಿ ಲಾಭವನ್ನ ಹುಷಾರಾಗಿ ಚೆಕ್ ಮಾಡೋದು ಮುಖ್ಯ. ಖಂಡಿತವಾಗಿಯೂ. ಕೊನೆಯದಾಗಿ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಹಾಕಿ ಈ ಚರ್ಚೆನ ಮುಗಿಸೋಣ. ಹೆಚ್ಚಿನ ವೆಹಿಕಲ್ಸ್ಗೆ ಟ್ಯಾಕ್ಸ್ ಸಿಂಪಲ್ ಆಗಿ ಕಮ್ಮಿ ಆದರೂ ದೊಡ್ಡ ಕಾರುಗಳು, SUVಗಳ ಮೇಲೆ 40% ಅಂತ ಸ್ವಲ್ಪ ಜಾಸ್ತಿನೇ ಫ್ಲಾಟ್ ರೇಟ್ ಫಿಕ್ಸ್ ಮಾಡಿದಾರಲ್ಲ, ಇದು ಲಾಂಗ್ ರನ್ ನಲ್ಲಿ ಇಂಡಿಯನ್ ಆಟೋ ಮಾರ್ಕೆಟ್ ನಲ್ಲಿ ಕಸ್ಟಮರ್ ಪ್ರಿಫರೆನ್ಸ್ನ ಮತ್ತೆ ಕಂಪ್ನಿಗಳ ಪ್ರೊಡಕ್ಷನ್ ಸ್ಟ್ರಾಟಜಿನ ಹೇಗೆ ಬದಲಾಯಿಸಬಹುದು? ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ಪ್ರಶ್ನೆ. ಈ ಟ್ಯಾಕ್ಸ್ ಡಿಫರೆನ್ಸ್ ಇಂಡಿಯಾದಲ್ಲಿರೋ SUV ಕ್ರೇಜ್ನ ಸ್ವಲ್ಪ ತಣ್ಣಗೆ ಮಾಡಿ ಜನನ್ನ ಟ್ಯಾಕ್ಸ್ ಎಫಿಷಿಯಂಟ್ ಸಣ್ಣ ಕಾರುಗಳ ಕಡೆಗೆ ಅಥವಾ ಬಹುಶಃ ಮುಂದೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಡೆಗೆ ಅದರ ಟ್ಯಾಕ್ಸ್ ಬೇರೆ ಇದೆ ಜಾಸ್ತಿ ಆಕರ್ಷಿತರಾಗುವಂತೆ ಮಾಡುತ್ತಾ, ಅಥವಾ ಸ್ಟೇಟಸ್, ಸ್ಪೇಸ್, ಸೇಫ್ಟಿ ಈ ತರ ಫ್ಯಾಕ್ಟರ್ಸ್ ದೊಡ್ಡ ಗಾಡಿಗಳ ಡಿಮ್ಯಾಂಡ್ನ ಈ ಟ್ಯಾಕ್ಸ್ ನಡುವೆಯೂ ಮುಂದುವರಿಸುತ್ತಾ? ಈ ಪಾಲಿಸಿ ಮಾರ್ಕೆಟ್ ಡೈನಾಮಿಕ್ಸ್ನ ಹೇಗೆ ಚೇಂಜ್ ಮಾಡುತ್ತೆ ಅಂತ ಕಾದ್ ನೋಡ್ಬೇಕು. ಖಂಡಿತವಾಗಿಯೂ ಈ ಸಂಭಾವ್ಯ ಬದಲಾವಣೆಗಳ ಬಗ್ಗೆ ಯೋಚನೆ ಮಾಡ್ತಾ ಇವತ್ತಿನ ಈ ಆಳವಾದ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ. ಇದರಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.